ಸೊ ಭಾರತದ ರಾಜಕಾರಣದಲ್ಲಿ ಆಮ್ ಆದ್ಮಿ ಪಕ್ಷ ಇದೆಯಲ್ಲ, ಅದು ಹೊಸ ಕನಸಿನೊಂದಿಗೆ ಹುಟ್ಟಿದ ಪಕ್ಷ ಆಗಿತ್ತು ಅಂತ. ಅದೊಂದು ಹೊಸ ವಿಚಾರಧಾರೆ, ಅದೊಂದು ಹೊಸ ಕನಸಾಗಿತ್ತು. ಇಡೀ ಭಾರತದ ರಾಜಕಾರಣವನ್ನು ಇನ್ನೊಂದು ಎತ್ತರಕ್ಕೆ ಅದು ಏರಿಸಬಲ್ಲದು ಅಂತ ಎಲ್ಲರೂ ನಂಬಿದ್ರು ಭಾಳಷ್ಟು ಜನ. ಆದರೆ ಅದು ಪ್ರಾರಂಭ ಆದಾಗ ಗೊತ್ತಿದೆ, ಅಣ್ಣಾ ಹಜಾರೆಯವರು ಸ್ಫೂರ್ತಿ ಪಡೆದರು, ಕೇಜ್ರಿವಾಲ್ ಗೊತ್ತಿಲ್ಲ. ಅದಾದ ಮೇಲೆ ಒಂದೊಂದೇ ಬೆಳವಣಿಗೆ ಆಗ್ತಾ ಹೋದವು. ಒಂದು ಕಡೆ ಬಿ ಜೆ ಪಿ ಆಮ್ ಆದ್ಮಿ ಪಕ್ಷವನ್ನು ಟಾರ್ಗೆಟ್ ಮಾಡಿತು. ಸೊ ಅಬ್ಕಾರಿ ಹಗರಣಕ್ಕೆ ಸಂಬಂಧ ಹಗರಣ ಅನ್ನುವ ರೀತಿಯಲ್ಲಿ ಬಹುತೇಕ ನಾಯಕರುಗಳನ್ನು ಬಿ ಜೆ ಪಿ ಸರ್ಕಾರ ಜೈಲಿಗೆ ಅಟ್ಟಿತು. ಮುಖ್ಯಮಂತ್ರಿಯಾಗಿದ್ದ ಕೇಜ್ರಿವಾಲ್, ಸಿಸೋಡಿಯಾ ಎಲ್ಲರೂ ಕೂಡ ಜೈಲಿಗೆ ಹೋದರು. ಆದರೆ ಅಲ್ಟಿಮೇಟ್ಲಿ ಈ ಒಂದು ಯತ್ನ ಏನಿದೆ ಅದು ಸಫಲ ಆಗಿಲ್ಲ, ನಾಯಕರೆಲ್ಲ ಹೊರಗೆ ಬಂದರು. ಆದರೆ ಈ ಆಮ್ ಆದ್ಮಿ ಪಕ್ಷದ ರಾಜಕಾರಣವನ್ನು ಮುಗಿಸುವ ಒಂದು ಹುನ್ನಾರ ಆಗಲೂ ನಡೀತಾ ಇತ್ತು. ಈಗ ಅದು ಬೇರೆ ರೂಪವನ್ನು ಪಡೀತು. ರಾಘವ್ ಚಡ್ಡಾ ಅನ್ನುವ ಚಾಕ್ಲೇಟ್ ಬಾಯ್ ಅವರು ಏಕಾಏಕಿಯಾಗಿ ಪಕ್ಷವನ್ನು ಒಡೆದುಬಿಟ್ರು. ಸೊ 7 ಜನ ರಾಜ್ಯಸಭಾ ಸದಸ್ಯರೊಂದಿಗೆ ಬಿ ಜೆ ಪಿ ಸೇರಿದರು. ಕೇವಲ ಒಂದು ವಾರದ ಹಿಂದೆ ಬಿ ಜೆ ಪಿಯನ್ನು ವಾಚಾಮಗೋಚರವಾಗಿ ಬೈತಾ ಇದ್ದಂಥ ರಾಘವ್ ಚಡ್ಡಾ ಇದ್ದಕ್ಕಿದ್ದ ಹಾಗೆ ಬಿ ಜೆ ಪಿಯ ಪೂಜಕರಾದರು, ಮೋದಿಯವರ ಪೂಜಕರಾದರು. ಮೋದಿಯವರ ಒಡ್ಡೋಲಗದಲ್ಲಿ, ಆಸ್ಥಾನದಲ್ಲಿ ಅವರು ಒಂದು ಸ್ಥಾನವನ್ನು ಪಡೆದರು. ಈಗ ಅವರ ಮಂತ್ರಿಮಂಡಲದಲ್ಲೂ ಕೂಡ ಅವರು ಸ್ಥಾನ ಪಡೆಯಬಹುದು. ಇಷ್ಟೇ ಅಲ್ಲ, ಇನ್ನೂ ಕೆಲವು ಬಹಳ ಗಂಭೀರ ಸ್ವರೂಪದ ಬೆಳವಣಿಗೆಗಳು ಆಗ್ತಾ ಇವೆ. ಒಂದು, ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇದೆ. ಸೊ ಅಲ್ಲಿ ರಾಘವ್ ಚಡ್ಡಾ ಏನು ಮಾಡ್ತಾರೆ? ಯಾಕಂದರೆ ರಾಘವ್ ಚಡ್ಡಾ ಅವರು ಮೂಲಭೂತವಾಗಿ ಪಂಜಾಬ್ನವರು, ಅವರು ಸ್ಟ್ರಾಟಜಿಸ್ಟ್ ಆಗಿದ್ದವರು, ನಮಗೆಲ್ಲ ಗೊತ್ತು. ಹಾಗಿದ್ದರೆ ಅವರು ಅಲ್ಲಿ ಏನಾದರೂ ಆಮ್ ಆದ್ಮಿ ಪಕ್ಷದ ಸರ್ಕಾರವನ್ನು ಕೆಡಗುವ ಚಾನ್ಸಸ್ ಇದೆಯಾ ಅನ್ನುವುದು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ. ಅಲ್ಲೂ ಕೂಡ ಅವರು ಕ್ರಾಂತಿಯನ್ನು ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿ ಜೆ ಪಿ ವರಿಷ್ಠರಿಂದ ಅವರು ಸುಪಾರಿ ಪಡೆದಿದ್ದಾರೆ, ಪಂಜಾಬ್ನಲ್ಲಿ ಏನಾದರೂ ಮಾಡಬೇಕು ಅಂತ. ಸೊ ಈ ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿ ಹೇಗೆ ಬಂತು ಅಂತ ಗೊತ್ತು. ಕಾಂಗ್ರೆಸ್ ಮತ್ತು ಅಕಾಲಿದಳ ಏನಿದೆ ಅದರ ವೈಫಲ್ಯ ದೀರ್ಘಕಾಲದಿಂದ ಅದರ ಜನರಿಗೆ ಅಸಮಾಧಾನ ಇತ್ತು. ಹಾಗಾಗಿ ಆಮ್ ಆದ್ಮಿ ಪಕ್ಷ ಅಲ್ಲಿ ಪರ್ಯಾಯ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ದು. ಅದರ ಜೊತೆಗೆ ಒಂಥರ ಭ್ರಷ್ಟಾಚಾರ ವಿರೋಧಿ ಇಮೇಜ್ ಏನಿತ್ತು ಅದು ಆಮ್ ಆದ್ಮಿ ಪಕ್ಷಕ್ಕೆ ಇದ್ದು, ಜೊತೆಗೆ ಗ್ರಾಮೀಣ ಮತ್ತು ನಗರ ಯುವ ಮತದಾರರಲ್ಲಿ ಹೊಸ ಕನಸುಗಳನ್ನು ಬಿತ್ತುವುದರಲ್ಲಿ ಅರವಿಂದ್ ಕೇಜ್ರಿವಾಲ್ ಯಶಸ್ವಿಯಾಗಿದ್ದರು. ಸೊ ಪಂಜಾಬ್ನಲ್ಲಿ ಕೂಡ ಕಾನೂನು ಸುವ್ಯವಸ್ಥೆ, ಡ್ರಗ್ಸ್ ಮತ್ತು ರೈತರ ಸಮಸ್ಯೆಗಳನ್ನು ಬಹಳ ಗಂಭೀರವಾಗಿ ಆಮ್ ಆದ್ಮಿ ಪಕ್ಷ ಅದನ್ನು ಸ್ವೀಕಾರ ಮಾಡಿತ್ತು. ಕೇಂದ್ರ ವರ್ಸಸ್ ರಾಜ್ಯ ರಾಜಕೀಯ ಘರ್ಷಣೆ, ಆ ಘರ್ಷಣೆಯ ನಡುವೆ ಸರ್ಕಾರ ಕೆಲಸ ಮಾಡ್ತಾ ಇತ್ತು. ಸೊ ಈ ಎಲ್ಲದರ ನಡುವೆ ಈ ರಾಘವ್ ಚಡ್ಡಾ ಅವರ ಕಾರ್ಯಾಚರಣೆ, ಅವರೀಗ ಅಖಾಡಕ್ಕೆ ಇಳಿದಿದ್ದಾರೆ. ಸೊ ಪಂಜಾಬ್ನಲ್ಲಿ ಕ್ರಾಂತಿಯನ್ನು ಮಾಡ್ತಾರೋ, ಸರ್ಕಾರನ ಉರುಳಿಸ್ತಾರೋ ಗೊತ್ತಿಲ್ಲ. ಆ ಯತ್ನವಂತೂ ನಡೀತಾ ಇದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಯಾಕಂದರೆ ಬಹುಮುಖ್ಯವಾಗಿ ಮೋದಿಯವರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಪಂಜಾಬ್ನಲ್ಲಿ ಏನಾದರೂ ಮಾಡಿ ಅಧಿಕಾರ ಹಿಡಿಯಲೇಬೇಕು ಅನ್ನುವ ಒಂದು ಉದ್ದೇಶ ಇದೆ. ಅದಕ್ಕಾಗಿ ಅಧಿಕಾರಕ್ಕಾಗಿ ಯಾವುದೇ ಒಂದು ಮಾರ್ಗವನ್ನು ಬೇಕಾದರೂ ಅದು ಅನುಸರಿಸಬಹುದು ಅನ್ನುವುದಿದೆ. ಆದರೆ ಇನ್ನೊಂದು ಭಾಳ ಮುಖ್ಯವಾದ ಪ್ರಶ್ನೆ ಏನು ಗೊತ್ತಾ? ಇದರೊಂದಿಗೆ ಅರವಿಂದ್ ಕೇಜ್ರಿವಾಲ್ ಅವರ ರಾಜಕಾರಣ ಮುಗಿತಾ? ಹೊಸ ಕನಸಿನ ರಾಜಕಾರಣ ಅವರದ್ದಾಗಿತ್ತು. ಸೊ ದೆಹಲಿಯಲ್ಲಿ ಹಾಗೆ ನೋಡಿದರೆ ಅವರು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ವಿದ್ಯುತ್ಗೆ ಕೊಟ್ಟಂಥ ಮಹತ್ವ ಎಲ್ಲದ ಐತಿಹಾಸಿಕವೇ ಆಗಿತ್ತು. ಆದರೆ ಅವರು ಕೂಡ ಒಂದು ರೀತಿಯಲ್ಲಿ ಸರ್ವಾಧಿಕಾರಿ ರಾಜಕಾರಣಿಯಾಗಿ ಬದಲಾಗ್ತಾ ಇದ್ರ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ತೀರ್ಮಾನ ಅವರು ತಗೋತಾ ಇದ್ರ, ಆ ಆರೋಪ ಬರ್ತಾ ಇದೆ ಅಂತ. ಸೊ ಈ ಅವರ ಇಡೀ ಈ ಕಾರ್ಯವಿಧಾನ ಏನಿದೆ ಅದು ಆಮ್ ಆದ್ಮಿ ಪಕ್ಷದ ಒಳಗಡೆ ಸೊ ಒಂದು ರೀತಿಯ ಅವರನ್ನೇ ವಿರೋಧಿಸುವ ಒಂದು ಸ್ಥಿತಿ ನಿರ್ಮಾಣಕ್ಕೆ ಕಾರಣ ಆಯಿತಾ ಅಂತ.
ಈಗಲೂ ಕೂಡ ಅವ್ರ ಬಗ್ಗೆ ಕೆಲವೊಂದು ಮಾತನ್ನು ಹೇಳಲಾಗ್ತಾ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿ ಪರ್ಯಾಯ ರಾಜಕಾರಣದ ನಾಯಕರಾಗಿ ಕೇಜ್ರಿವಾಲ್ ಬೆಳಿಬೋದು ಅನ್ನುವರಿದ್ದಾರೆ. ಭ್ರಷ್ಟಾಚಾರ ವಿರೋಧಿ ಅನ್ನೋ ಬ್ರ್ಯಾಂಡ್ ಏನಿದೆ ಆ ಬ್ರ್ಯಾಂಡನ್ನು ಇಟ್ಕೊಂಡು ಬೆಳೆಸ್ಬೋದು ಅಂತ ಹೇಳಲಾಗ್ತಾ ಇದೆ. ಸೊ ಅದ್ರ ಜೊತೆಗೆ ಅವರ BJP ವಿರೋಧಿ ಮತಗಳನ್ನು ಅವರು ಒಗ್ಗೂಡಿಸ್ಬೋದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆದರೆ ಅದು ಕಷ್ಟ ಅಂತಲೇ ಅನಿಸುತ್ತೆ. ಈಸ್ ಲೂಸಿಂಗ್ ಈಸ್ ಇಮೇಜ್ ಅಂತ, ಅದು ಭಾಳ ದೊಡ್ಡ ಚಾಲೆಂಜ್ ಅವ್ರಿಗೆ. ಮತ್ತು ಇಮೇಜ್ ಒಂದು ಸಲ ನೋಡಿ ಹೋದರೆ ಅದನ್ನ ರೀಬಿಲ್ಡ್ ಮಾಡೋದು ಇರುತ್ತಲ್ಲ, ದಟ್ ಇಸ್ ನಾಟ್ ಸೋ ಈಸಿ. ಆದ್ದರಿಂದ ಕೇಜ್ರಿವಾಲ್ ಬೇರೆ ಬೇರೆ ಕಾರಣಕ್ಕಾಗಿ ಇಮೇಜನ್ನು ಕಳ್ಕೊತಿದ್ದಾರೆ. ಜೊತೆಗೆ ಅವರ ಅಪ್ರೋಚ್ ಇತ್ತಲ್ಲ, ಭಾಳ ಸ್ಪಷ್ಟವಾಗಿ ಅವರು ಒಂದು ರೀತಿ ಸಾಫ್ಟ್ ಹಿಂದುತ್ವವನ್ನೇ ಅಳವಡಿಸ್ತಾ ಇದ್ದರು. ಅವರ ಸಾಫ್ಟ್ ಹಿಂದುತ್ವ ಕೂಡ ಹಲವು ಸಂದರ್ಭಗಳಲ್ಲಿ ಪ್ರಶ್ನಿಸುವಂಥ ನಿಲುಮೆ ಆಗಿತ್ತು ಕೇಜ್ರಿವಾಲ್ದವರು. ಸೊ ಅಂಥ ಕೇಜ್ರಿವಾಲ್ ಅವರು ಮಾಡಿರುವ ಹೊಸ ಪ್ರಯೋಗ ಏನಿದೆ ದೆಹಲಿಯಲ್ಲಿ, ಅದು ಒಂದು ರೀತಿಯಲ್ಲಿ ಬೇರೆ ರಾಜ್ಯಗಳಿಗೆ ಮಾದರಿ ಅಂತಲೇ ಅನ್ಬೋದಾಗಿತ್ತು. ಅವರು ಅವರ ಆದ್ಯತೆಗಳೇನಿದೆ, ಶಿಕ್ಷಣಕ್ಕೆ ಆದ್ಯತೆ ಕೊಡೋದು, ಆರೋಗ್ಯಕ್ಕೆ ಆದ್ಯತೆ ಕೊಡೋದು, ಗಲ್ಲಿ ಗಲ್ಲಿಗಳಲ್ಲಿ ಆಸ್ಪತ್ರೆ ಮಾಡೋದು, ಸರ್ಕಾರಿ ಶಾಲೆಗಳನ್ನು ಅತ್ಯದ್ಭುತ ಶಾಲೆಗಳನ್ನಾಗಿ ಮಾಡಿ ಖಾಸಗಿ ಅವರ ನಿಯಂತ್ರಣ ಇರುತ್ತಲ್ಲ ಶಿಕ್ಷಣದಲ್ಲಿ, ಅದನ್ನು ತಪ್ಪಿಸುವ ಯತ್ನ ಮಾಡಿದ್ದು. ಹೀಗೆ ಹಲವಾರು ಒಂದು ರೀತಿಯಲ್ಲಿ ಶ್ಲಾಘಿಸಬಹುದಾದ ಕೆಲಸವನ್ನು ಅವ್ರು ಮಾಡಿದ್ದು. ಆದರೆ ಅವರಲ್ಲಿ ಸಮಸ್ಯೆ ಇದ್ದಿದ್ದೇನು ಗೊತ್ತಾ? ವ್ಯಕ್ತಿ ಕೇಂದ್ರಿತ ನಾಯಕತ್ವ. ಅವರ ನಾಯಕತ್ವ ವ್ಯಕ್ತಿ ಕೇಂದ್ರಿತವಾಗಿತ್ತೇ ಹೊರತು ಈಗ ಹೇಳಿರುವ ವಿಚಾರಗಳ ಮೇಲೆ ಅವರು ಇಡೀ ಪಕ್ಷವನ್ನು ಬಲಗೊಳಿಸಲೇ ಇಲ್ಲ. ಕೂತ್ರೆ ನಿಂತರೆ ಮಲಗಿದರೆ ಎದ್ದರೆ ಕೇಜ್ರಿವಾಲ್ 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 ಅಂತ. ಅದ್ರ ಜೊತೆಗೆ ಅವ್ರಿಗೊಂಥರ ಈ ಸ್ವಯಂ ಆದಂಥ ತನ್ನನ್ನೇ ತಾನು ಪ್ರೀತಿಸಿಕೊಳ್ಳುವ ಒಂದು ಗುಣಧರ್ಮ ಕೂಡ ಬಂದಿತ್ತು ಅಂತ ಅನಿಸುತ್ತೆ. ಅತಿ ಕಡಿಮೆ ಅವಧಿಯಲ್ಲಿ ದೆಹಲಿಯಲ್ಲಿ ಪಂಜಾಬ್ನಲ್ಲಿ ಅಧಿಕಾರ ಹಿಡಿದಂತಹ ಆಮ್ ಆದ್ಮಿ ಪಕ್ಷ ದೇಶದ ಬೇರೆಡೆ ನಿರೀಕ್ಷೆಯ ಪ್ರಮಾಣದಲ್ಲಿ ವಿಸ್ತರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಕೇಜ್ರಿವಾಲ್ ಅವರ ತಪ್ಪು ಇದೆ. ಸೊ ಈಗ ಬಹುಮಟ್ಟಿಗೆ ಆಮ್ ಆದ್ಮಿ ಪಕ್ಷ ಏನಿದೆ ಅದಕ್ಕೊಂದು ಆ್ಯಸಿಡ್ ಟೆಸ್ಟ್ ಅಂತ ಇದು ಉಳಿದುಕೊಳ್ಳುತ್ತಾ ಪಂಜಾಬ್ನಲ್ಲಿ. ರಾಘವ್ ಚಡ್ಡಾ ಅನ್ನುವ ಒಂದು ಅಸ್ತ್ರವನ್ನು BJP ಬಳಸ್ತಾ ಇದೆಯಲ್ಲ, ರಾಘವ್ ಚಡ್ಡಾ ಹಾಗಿದ್ದರೆ ಪಂಜಾಬ್ನಲ್ಲಿ ತಲ್ಲಣವನ್ನು ಉಂಟು ಮಾಡ್ತಾರ? ಮಾನ್ ಅವರ ಸರ್ಕಾರ ಇದೆಯಲ್ಲ, ಆ ಸರ್ಕಾರವನ್ನು ಉರುಳಿಸ್ತಾರ? ಅಥವಾ ಮುಂಬರುವ ಚುನಾವಣೆಯ ಹೊತ್ತಿಗೆ ಅಲ್ಲಿ ಆಮ್ ಆದ್ಮಿ ಪಕ್ಷ ಎಲ್ಲವ ಶಕ್ತಿಯನ್ನು ಕಳೆದುಕೊಳ್ಳುತ್ತಾ? ಹೇಳೋದು ಕಷ್ಟ. ಸ್ಟಿಲ್ ಪಂಜಾಬ್ನಲ್ಲಿ ಕಾಂಗ್ರೆಸ್ ಪುನರುಜ್ಜೀವನ ಪಡೆಯೋದು ಬಿಕಾಸ್ ಆಫ್ ಸುಖವಿಂದರ್ ಸಿಂಗ್ ಬಂದ ಮೇಲೆ ಹಲವಾರು ಇದೆ. ಅಥವಾ ಅಲ್ಲಿ ಅಕಾಲಿ ದಳ ಮತ್ತೆ ಪ್ರಬಲ ಆಗೋ ಸಾಧ್ಯತೆ ಕಡಿಮೆ. ಆದ್ದರಿಂದ ಪಂಜಾಬಿಗಳ ಮುಂದೆ ಈಗಿರುವ ಅವಕಾಶ ಅಂದರೆ ಆಮ್ ಆದ್ಮಿ ಪಕ್ಷ ಇರ್ಬೋದು. ಆದರೆ BJP ಅಲ್ಲಿ ಎಂಟ್ರಿ ಪಡೆಯುವುದಕ್ಕೆ ಯಾವುದೇ ರಾಜಕೀಯ ಮಾರ್ಗವನ್ನು ಬೇಕಾದರೂ ಅನುಸರಿಸಬಹುದು. ಅದೇ ಈಗಿರುವ ಚಾಲೆಂಜ್. ಈಗ ಅರವಿಂದ್ ಕೇಜ್ರಿವಾಲ್ ಮುಂದೆ 2-3 ಚಾಲೆಂಜ್ ಇದೆ. ಒಂದು, ಆಮ್ ಆದ್ಮಿ ಪಕ್ಷವನ್ನು ಹಾಗೇ ಬಲವಾಗಿ ಉಳಿಸಿಕೊಂಡ ಮೇಲೆ ಅದನ್ನು ಮತ್ತೆ ಭ್ರಷ್ಟಾಚಾರ ವಿರೋಧಿ ಪಕ್ಷವನ್ನಾಗಿ ಅದನ್ನು ಬಲಪಡಿಸುವುದು, ಅದರ ಜೊತೆಗೆ ಆಂತರಿಕ ಮತ್ತು ಬಾಹ್ಯ ಚಾಲೆಂಜ್ಗಳನ್ನು ಎದುರಿಸೋದು. ಇದು ಅಂಥ ಸುಲಭ ಅಲ್ಲ. ಅದನ್ನು ಅರವಿಂದ್ ಕೇಜ್ರಿವಾಲ್ ಏನು ಮಾಡ್ತಾನೆ ನೋಡೋಣ. ಅದರ ಜೊತೆಗೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಉಳಿಯುತ್ತಾ ಇಲ್ವಾ? ಲೆಟ್ ಅಸ್ ವೇಟ್ ಅಂಡ್ ಸಿ.